ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತಗೊಳ್ಳೋದಾದರೆ ತಗೊಳ್ಳಿ ಅಂತ. ಅಂದರೆ ಅವರು ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ ಆಗ್ತಲ್ಲ ಸರ್. 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಬಂತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ ಏನು ಸರ್ ಹೇಳೋದು ಅವರಿಗೆಲ್ಲ. ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋದಿತ್ತಲ್ಲ. ನಂದು ಅಬ್ದುಲ್ ಸತ್ತಾರ್ ಅಂತ, ಇಲ್ಲೇನು ಮರಣ ಹೊಂದಿದ್ದಾರೆ. ಅವ್ರ ತಮ್ಮ ಹುಷಾರಾಗಿದ್ದರು, ಏನು ತೊಂದರೆ ಇರಲಿಲ್ಲ ಅವರಿಗೆ. ಮೊನ್ನೆ ಅವ್ರದ್ದೇನು ಎತ್ತು ಅವರು ಸಾಕ್ತಾಯಿದ್ದಾರೆ. ಸೊ ಅದು ರೋಡಿಗೆ ಬಂದಿತ್ತು ಅಂತೇಳಿ ಕಟ್ಲಿಕ್ಕೆ ಹೋಗಿದ್ದಾರೆ. ಸೊ ಸ್ವಲ್ಪ ದೂಡಿದೆ ಅಷ್ಟೇ, ಅದಕ್ಕೆ ಅವರು ಕೆಳಗಡೆ ಬಿದ್ದಿದ್ದಾರೆ. ಸೊ ಆವಾಗಲೇ ಏನಾಗಿದೆ ಅಂತೇಳಿ ಅವರು ಮನೆಗೆ ಬಂದು ಊಟ ಮಾಡಿ ಸ್ನಾನ ಮಾಡಿ ರಿಫ್ರೆಶ್ ಆಗಿದ್ದಾರೆ. ಮತ್ತು ಮಲಗಿದವರಿಗೆ ಎದ್ದೇಲಿಕ್ಕಾಗಿಲ್ಲ. ಸೊ ಅವಾಗ ಏನು ಮಾಡಿದ್ದಾರೆ ಅಂತೇಳಿದ್ರೆ, ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿಗೆ ಫಾದರ್ ಮುಲ್ಲಾಸ್ಗೆ ಬಂದು ಸೊ ಇಲ್ಲಿ ಕನ್ಸಲ್ಟ್ ಮಾಡಿದ್ದೇವೆ, ECG ಮಾಡಿದ್ದೇವೆ, ಎಕ್ಸ್ರೇ ತೆಗೆದಿದ್ದೇವೆ. ಸೊ ಡಾಕ್ಟ್ರವ್ರು ಹೇಳಿದ್ದಾರೆ, ಅಂತ ಆತಂಕ ಪಡುವಂಥ ಯಾವುದೇ ವಿಚಾರ ಇಲ್ಲ, ನೀವು ಇರೋದಾದರೆ ಇರ್ಬೋದು, ಇಲ್ಲಾಂದರೆ ಹೋಗ್ಬೋದು ಅಂತ. ಸೊ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, 10 ವರ್ಷದ ಒಳಗಡೆ ಮಕ್ಕಳು ಇರೋದು. ಮನೆಗೆ ಹೋಗಿದ್ದಾರೆ ಅವರು. ಬೆಳಿಗ್ಗೆ ಎದ್ದೇಲಿಕ್ಕಾಗಿಲ್ಲ ಸರ್ ಅವರಿಗೆ, ಅಂದರೆ ನೋವಾಗಿತ್ತು ಅಂತ ಕಾಲ್ ಮಾಡಿದರು. ಸೊ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಆವಾಗಲೂ ಕೂಡ ಅವರು ವೆಂಡ್ಲಾಕ್ಲಿಗೆ ಬರ್ತೀನಿ ಅಂತಲೇ ಕನ್ಸಲ್ಟ್ ಮಾಡಿದರು. ಬಟ್ ಅವರಿಗೆ ನೋವೇನು ತಡೀಲಿಕ್ಕಾಗಿಲ್ವೇನೋ ಗೊತ್ತಿಲ್ಲ ಪಾಪ. ಅವ್ರು ಹೇಳಿದರು, ಹತ್ತಿರದಲ್ಲಿ ಆಸ್ಪತ್ರೆ ಇದೆಯಲ್ಲ ಒಂದು ಸಲ ಹೋಗೋಣ ಅಂತ. ಅಲ್ಲಿ ಹೋಗಿಬಿಟ್ಟು ಅವರು ಹೇಳಿದ್ದಾರೆ, ಈ ರೀತಿ ಆಗ್ತಾಯಿದೆ ನಮಗೆ, ಸೊ ಟ್ರೀಟ್ಮೆಂಟ್ ಏನು ಮಾಡ್ತೀರಾ ಅಂತ. ಸೊ ಅವರು ಅಡ್ಮಿಟ್ ಮಾಡಿಬಿಟ್ಟು ಹೇಳಿದ್ರಂತೆ, ನಿಮ್ಗೆ ಸ್ವಲ್ಪ ಸ್ಟೋನ್ ಇದೆ, ಸೊ ಅದನ್ನು ನಾವು ಏನು ಇದ್ಬಿಟ್ಟು ಸೊ ಗ್ಲೂಕೋಸ್ ಇಟ್ಟು ಸರಿ ಮಾಡ್ತೀವಿ ಅಂತ. ಆ ನಂತರ ಇವ್ರದ್ದು ಏನು ಇದು ಹೋಗ್ತಾಯಿಲ್ಲ, ಮೋಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಅತ್ತಿಗೆ ಇದ್ದರು, ಅಣ್ಣಂದ್ರು ಇದ್ದರು, ತಮ್ಮ ಇದ್ದರು ಹೊರಗಡೆ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಆವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದುಬಿಟ್ರು ಅಂತ. ತಮ್ಮ ಇದ್ದಲ್ಲೇ. ಸೊ ಒಳಗಡೆ ಇವರನ್ನು ಯಾರನ್ನು ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅಂತ. ಸೊ ಅವ್ರು ಹೋಗಿರೋದು ಏನೋ ಮೂತ್ರದಲ್ಲಿ ಕಲ್ಲಿದಂತೆ ಅಂದರೆ ಆ ಟ್ರೀಟ್ಮೆಂಟ್ಗೆ ಸಿಗ್ನೇಚರ್ ತೊಗೊಂಡಿದ್ದಾರೆ ಅಷ್ಟೇ, ಬೇರೇನೂ ಮಾಡಿಲ್ಲ ಹಾಸ್ಪಿಟಲಲ್ಲಿ. ಸೊ ಆ ನಂತರ ಅವ್ರಿಗೆ ಸ್ವಲ್ಪ ಮೋಷನ್ ಹೋಗಿದೆ ಅನಿಸುತ್ತೆ. ಮತ್ತು 1:30 ಗಂಟೆ ರಾತ್ರಿಗೆ ಅವರಿಗೆ ಸ್ವಲ್ಪ ಸೀರಿಯಸ್ ಆಯಿತು. ಆವಾಗಲೂ ಕಾಲ್ ಮಾಡಿಬಿಟ್ಟು ಅಣ್ಣ ಬರಬೇಕಂತ ಕೇಳೋದಕ್ಕೆ ಇಲ್ಲ, ಹೊರಗಡೆ ಅವರನ್ನು ಕರೆಸಲ್ಲ, ಬಿಡಲ್ಲ ಅಂತ ಹೇಳಿದ್ರಂತೆ. ಮತ್ತು 7 ಗಂಟೆಗೆ ನಾನು ಅವಾಗ ಬೆಂಗಳೂರಲ್ಲಿದ್ದೆ ಸರ್, ನನ್ನ ಕಾಲ್ ಬಂತು, ಈ ರೀತಿ CT ಸ್ಕ್ಯಾನ್ ಮಾಡಬೇಕಂತೆ, ಸೀರಿಯಸ್ ಇದೆ ಅಂತ. ಅವಾಗ ಸರಿ ಓಕೆ ಪುತ್ತೂರು ಕಳಿಸೋಣ, ಆಂಬ್ಯುಲೆನ್ಸಲ್ಲಿ ಕಳಿಸ್ತೀವಿ ಅಂತ ಅವರೇ ಹೇಳಿದರು. 8-8:30 ಗಂಟೆಗೆ ಅವರು ರಾಜೇಶ್ ಡಾಕ್ಟರ್ ಅಂತ ಏನಿದ್ದಾರೆ, ಅವ್ರು ಮೂಳೆ ತಜ್ಞರು, ಅವ್ರು ಬಂದುಬಿಟ್ಟು ಹೊಟ್ಟೆಲ್ಲ ಟೆಸ್ಟ್ ಮಾಡಿದ್ರಂತೆ. ಇಲ್ಲ ಪ್ರಾಬ್ಲಮ್ ಏನಿಲ್ಲ, ಗ್ಯಾಸ್ಟ್ರಿಕ್ಕು ಟ್ಯಾಬ್ಲೆಟ್ ಇಟ್ಟು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗಿ 9:45ಗೆ ಸರ್ಜನ್ ಬಂದುಬಿಟ್ಟು ECG ಮಾಡಿದಾರಂತೆ. ಆವಾಗ ಇಬ್ಬರು ಹೆಣ್ಮಕ್ಳು ಅಂದರೆ ಅಕ್ಕ ಮತ್ತು ಅತ್ತಿಗೆ ಮಾತ್ರ ಇದ್ದಿರೋದು. ಅಂದರೆ ಅವಳು ಹೇಳಿದಾರಲ್ಲ ಸಹಿ ಆಗುತ್ತೆ, ಮಧ್ಯಾಹ್ನ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರೋದು, ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಸೊ ಆವಾಗ ಅವರು ಯಾರಿಗೂ ನೀವು ಯಾರನ್ನು ಕಾಯಬೇಡಿ, ಡಿಸ್ಚಾರ್ಜು ಮಾಡಬೇಡಿ ಅಂತೇಳಿ ಅವ್ರದ್ದೇ ಆಂಬ್ಯುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ KMCಗೆ ಬಂದು ಅಲ್ಲಿ ಹಾರ್ಟಿದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಕಳಿಸುವಾಗ ಒಂದು ಐಡಿಯಾ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಲೇಟ್ ಮಾಡಿದರೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇವ್ರೇನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹಾರ್ಟಿದ್ದು ಪ್ರಾಬ್ಲಮ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು ಅಂತೇಳಿ ನಾವು KMCಗೆ ಹೋಗ್ಬಿಟ್ಟು ಅಲ್ಲಿ ಹಾರ್ಟಿದ್ದೇನು ಪ್ರಾಬ್ಲಮ್ ಇಲ್ಲ ಅಂತಾಯಿತು. ಸೊ ಬೆಂಡ್ಲಾಕಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಅವರೇನು ಎಕ್ಸ್ಟರ್ನಲ್ ಫೋರ್ಸ್ ಏನು ಹಾಕಿದ್ದಾರೆ, ಅದರಿಂದ ರೆಕ್ಟಮ್ ಅನ್ನೋ ಒಂದು ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಒಡೆದೋಗಿದೆ, ಮೋಷನ್ ಬರೋ ಪಾರ್ಟು. ಆ ಮೋಷನ್ನೆಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸೆಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು. ಆದರೂ ಕೂಡ ಓಕೆ ಫೈನ್ ಸರ್ಜರಿ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆವರೆಗೂ ಯಾರಿಗೂ ಹೋಪಿರಲಿಲ್ಲ. ಸೊ ಸ್ವಲ್ಪ ಕಂಡುಬಿಟ್ಟಿದ್ದಾರೆ. ಅವತ್ತಿಂದ ಜೊತೆಲೇ ಇದ್ದೀವಿ ನಾವು. ಬಟ್ ಅವ್ರು ನೆನೋ ಅಷ್ಟೇ, ನಿನ್ನೆ ಬೆಳಿಗ್ಗೆ ಸ್ವಲ್ಪ ಓಕೆ ಆಗಿದ್ದರು. ಬಟ್ ಮಧ್ಯಾಹ್ನ ಮತ್ತೆ ಅವರಿಗೆ ಸೀರಿಯಸ್ ಆಯಿತು. ಡಾಕ್ಟ್ರು ಹೇಳಿದ್ದಾರೆ, ಅದು ಏನೋ ಮಲ ಹೋಗಿದೆಯಲ್ಲ, ಸೊ ಆ ಇನ್ಫೆಕ್ಷನ್ ಕಡಿಮೆ ಆಗ್ತಾಯಿಲ್ಲ, ರಿಯಾಕ್ಟ್ ಆಗ್ತಾಯಿಲ್ಲ ಟ್ರೀಟ್ಮೆಂಟು. ಮ್ಯಾಕ್ಸಿಮಮ್ ನಾವು ಮಾಡ್ತಾಯಿದ್ದೇವೆ. ಸೊ ನಿನ್ನೆ 3 ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಆದರೂ ಟ್ರೀಟ್ಮೆಂಟ್ ಆಗಿಲ್ಲ. ಇವತ್ತು ಬೆಳಿಗ್ಗೆ ಈ ಥರ ಆಗಿದ್ದಾರೆ. ಸೊ ಅವರು ಯಾರು ಸೂರ್ಯ ಹಾಸ್ಪಿಟಲ್ ಅವರಿಗೆ ಕಾಲ್ ಮಾಡಿ ಕೇಳಿದರೆ ಅವ್ರು ಹೇಳೋದಂತೆ, ಇಲ್ಲ ನಾವು ಬರೇ ಇದಕ್ಕೆ ಏನು ಕಿಡ್ನಿ ಏನು ಕಲ್ಲಿದೆ ಏನು ಮೂತ್ರಕ್ಕೆ, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅದರದ್ದು ನಮ್ಮದಲ್ಲ, ಮಂಗಳೂರಲ್ಲಿ ನೆಗ್ಲಿಜೆನ್ಸಿ ಮಾಡಿರೋದು ಅಂತ. ಬಟ್ ಅವ್ರು ಪೈಪ್ ಏನು ಹಾಕಿದ್ದಾರೆ ಸರ್, ಅದರಿಂದನೇ ಆ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಡಾಕ್ಟ್ರು ಹೇಳಿದ್ದಾರೆ, ಬಿದ್ದಿದ್ದರಿಂದ ಈ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅವ್ರು ಹೇಳ್ತಾರಂತೆ ಏನೋ ಎತ್ತು ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತು ತಿವಿದು ಕರಲೇನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು ಸರ್. ಬಾಡಿಲಿ ಒಂದೇ ಒಂದು ಗಾಯ ಇಲ್ಲ ಸರ್. ಅದನ್ನು ನೋಡಿಬಿಟ್ಟು ಅವ್ರು ಕೇಳೋದು, ಇವಾಗ ಬಿದ್ದಿದ್ದಾರೆ ಸರಿ, ಕೆಳಗಡೆ ಈ ಕಡೆ ಸೈಡಲ್ಲಿ ಏನಾದರೂ ಪಾರ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಒಪ್ಪೋಣ,
ಬಟ್ ಅದರ ಹತ್ರ ಅಕ್ಕಪಕ್ಕ ಇರೋ ಯಾವ ಪಾರ್ಟೂ ಡ್ಯಾಮೇಜ್ ಆಗಿಲ್ಲ. ಕೆಳಗಡೆನೇ ಏನು ಗುದದ್ವಾರ ಇದೆ ಅದರ ಪಕ್ಕ ಇರೋ ಆ ರೆಕ್ಟಮೇ ಯಾಕೆ ಡ್ಯಾಮೇಜ್ ಆಗಿದೆ. ಸೊ ಅದು ಡ್ಯಾಮೇಜ್ ಆಗಿರೋದು ಬಿದ್ದಿರೋದ್ರಿಂದ ಅಲ್ಲ, ಡಾಕ್ಟರೇ ಹೇಳಿರೋದು ಸರ್, ಇದು ಬಿದ್ದಿರೋದ್ರಿಂದಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸ್ ಏನೋ ಹಾಕಿದ್ದಾರೆ, ಅದರಿಂದಾಗಿ ಒಡೆದೋಗಿದೆ. ನಾವು ಇವರೇ ಮಾಡಿದ್ದಾರೆ ಅಂತ ನಮ್ಗೆ ಹೇಳೋಕ್ಕೆ ಬರಲ್ಲ, ಬಟ್ ಆಗಿರೋದಂತೂ ಸತ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ, ಸ್ಟಾರ್ಟಿಂಗ್ ಹೇಳಿರೋದೇ ಸರ್ ಅದು. ಯಾರು ಡಾಕ್ಟರ್ ಇವರು ಫಾದರ್ ಮುಲಾಸ್ ಅವರು ಹೇಳಿದ್ದಾರೆ. ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತೊಗೊಳ್ದಾದ್ರೆ ತೊಗೊಳ್ಳಿ ಅಂತ. ಅಂದರೆ ಅವ್ರಿಗೆ ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಬಂತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ ಏನು ಸರ್ ಹೇಳೋದು ಅವರಿಗೆಲ್ಲ. ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋಯ್ತಲ್ಲ. ಅದು ಕೂಡ ನೈಟು ಸೀರಿಯಸ್ ಆಗಿ ಹೋಗಿ ಹೇಳಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳುವಾಗ ಅವರು ಹೆಂಗಸರಿದ್ರಂತೆ, ಅತ್ತಿಗೆ ಮತ್ತು ಅಕ್ಕ ಇರೋದು, ಅವ್ರ ಹತ್ರ ಹೇಳೋದಂತೆ, ನಿಮ್ಮ ಓನ್ ರಿಸ್ಕ್ ತಗೊಂಡು ಹೋಗೋದಾದರೆ ಹೋಗಿ, ಹಂಗೆಲ್ಲ ಹೋಗೋಕ್ಕಾಗಲ್ಲ, ಸಿಗ್ನೇಚರ್ ಹಾಕಿ ಅದು ಇದು ಅಂತ ಎದುರಿಸಿದ್ದಾರೆ ಸರ್. ಇನ್ ಕೇಸ್ ಅವರೇನಾದರೂ ನೈಟೇ ಬಿಟ್ಟಿರ್ತಿದ್ರೆ ನಾವು ಸೀದಾ ಮತ್ತೆ ಫಾದರ್ ಮುಲಾಸಿಗೆ ಬರೋರು. ಬಟ್ ಅವತ್ತು ಬಿಟ್ಟಿರಲಿಲ್ಲ. 9:30 10 ಗಂಟೆ 10 ಕಾಲಾಗಿದೆ ಸರ್ ಬೆಳಿಗ್ಗೆ ಅವ್ರು ಬಿಟ್ಟು ಕಳಿಸುವಾಗ. ಸೊ ಅವ್ರಿಗೆ ಆಗಿಲ್ಲ ಅಂದರೆ ಕಳಿಸ್ಕೊಡ್ಬೋದಿತ್ತಲ್ಲ ಸರ್. ಮ್ಯಾಟ್ರ್ ಇಷ್ಟೇ ಸರ್, ಬಡವರು, ಏನೂ ಮಾಡೋಕ್ಕಾಗಲ್ಲ, ಸಪೋರ್ಟ್ ಇಲ್ಲ ಅವರಿಗೆ, ನಾವೇನು ಮಾಡಿದರೂ ನಡೆಯುತ್ತೆ. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋದು ಮಾಡ್ತೀವಿ ಅಂತ ಹೇಳಿದಾರಂತೆ ಡಾಕ್ಟರ್ ಅವರು. ಮ್ಯಾಟ್ರ್ ಇಷ್ಟೇ, ನಮಗೆ ಸಪೋರ್ಟ್ ಇಲ್ಲ ಸರ್. ಸೊ ಮಾಧ್ಯಮದ ಮುಖಾಂತರ ನಾನು ಹೇಳೋದಿಷ್ಟೇ, ಹೋಗಿರೋ ಜೀವ ಅಂತೂ ಬರೋಲ್ಲ, ಬಟ್ ಈ ರೀತಿ ಯಾರಿಗೂ ಆಗಬಾರ್ದು. ಗುರುವಾರ ನಗಡಿರೋ ವ್ಯಕ್ತಿ ಸರ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಯಾರು ಕೊಡ್ತಾರೆ ಸರ್ ಜೀವ? ಅದು ಬಿಡಿ ಸರ್, ನಾವೇನು ಮಾಡೋಣ, ದೊಡ್ಡವರು ಅರ್ಥ ಮಾಡ್ಕೋತೀವಿ. ಆ ಮಕ್ಕಳಿಗೆ ಏನು ಸರ್ ಹೇಳೋದು ನಾವು? 1.5-2 ವರ್ಷದ ಮಗು ಕೇಳ್ತಾ ಇದ್ದ ಅಪ್ಪ ಎಲ್ಲಿ ಅಂತ, ತಂದು ಕೊಡ್ತಾರೆ ಅವರು. ಅವರೇನೋ ಬಿಲ್ ಮಾಡೋಕ್ಕೆ ಮಾಡ್ತಾರೆ. ಮಕ್ಕಳು ಯಾರು ಈ ಬಡವರನ್ನ ಕೊಂದು ಬಿಲ್ ಮಾಡಬೇಕಾ ಸರ್ ನಾವು? ಇಷ್ಟ ಇರೋದು. ಯಾವುದು? ಶುಕ್ರವಾರ ಹೋಗಿದ್ದಾರೆ ಅಲ್ಲಿಗೆ, ಶುಕ್ರವಾರ ಸಂಜೆ ಹೋಗಿರೋದು. ಗುರುವಾರ ಏನು ಈ ಆಕ್ಸಿಡೆಂಟ್ ಆಯ್ತು, ಇವಾಗ ಅವರಿಗೆ ಓರಿ ಅಂತಿವಿತ್ತು ಅಂತ ಹೇಳ್ತಾರೆ. ಅವತ್ತು ನೈಟೇ ಇಲ್ಲಿಗೆ ಬಂದಿದ್ದೀವಿ ಫಾದರ್ ಮುಲಾಸಿಗೆ. ಅವತ್ತು ಬಂದು ಸ್ಕ್ಯಾನಿಂಗ್ ಎಲ್ಲ ಆಗಿದೆ, ECGನೂ ಆಗಿದೆ, ಏನೂ ಡ್ಯಾಮೇಜ್ ಇಲ್ಲ ಅಂತ ಹೇಳಿದ್ದಾರೆ. ಆ ಥರ ನೀವು ಹೆದರ್ಕೋಬಲ್ಲ ಥರ ಏನೂ ಆಗಲ್ಲ, ನೀವು ಇರೋದಾದರೆ ಇರಿ, ಇಲ್ಲಾಂದರೆ ಹೋಗ್ಬೋದು, ಕಂಡೀಷನ್ ಆ ಥರ ಕ್ರಿಟಿಕಲ್ ಏನಿಲ್ಲ ಅಂತ. ಅದಕ್ಕೋಸ್ಕರನೇ ಅವ್ರಿಗೆ ಬಂದು ವಿಸಿಟ್ ಮಾಡಿ ಹೋಗಿದ್ವಿ ನಾವು. ಇನ್ ಕೇಸ್ ಏನಾದರೂ ಇವಾಗ ಈ ಉಪ್ಪಿನಂಗಡಿಯವರು ಹೇಳೋದು ಅದು ಇನ್ಫೆಕ್ಷನ್ ಆಗಿದೆ, ಇಲ್ಲಿ ಏನೋ ಮೊದಲೇ ಇತ್ತು ಅನ್ನೋ ಥರ ಇರ್ತಿದ್ರೆ ಇವರು ECG ಮಾಡುವಾಗ ಗೊತ್ತಾಗಬೇಕಿತ್ತು. ಸೊ ಫಾದರ್ ಮುಲಾಸ್ ಅವ್ರಿಗೆ ಗೊತ್ತಾಗ್ತಿತ್ತು, ಅವರು ನಿಲ್ಲಿಸ್ತಾ ಇದ್ರು. ಅವ್ರು ಹೇಳೋದು ಕ್ರಿಟಿಕಲ್ ಕಂಡೀಷನ್ ಇಲ್ಲ ಅಂತ. ಸೊ ಕ್ರಿಟಿಕಲ್ ಕಂಡೀಷನ್ ಇಲ್ಲದ ಒಬ್ಬ ವ್ಯಕ್ತಿ ಇಲ್ಲ ಮಿಸ್ಗೈಡೇ ಮಾಡಿರೋದು. ಇವಾಗ ಕ್ರಿಟಿಕಲ್ ಕಂಡೀಷನ್ ಇಲ್ಲದ ಒಬ್ಬ ವ್ಯಕ್ತಿ ಶುಕ್ರವಾರ ಸೂರ್ಯ ಹಾಸ್ಪಿಟಲ್ಗೆ ಹೋದ್ವಿ. ಅಂದರೆ ಅವರಿಗೆ ಉಬ್ಬೇಸ ಬಂತು, ಹೊಟ್ಟೆ ನೋವು ಬಂತಂತೆ. ಸೊ ಮೋಷನ್ ಹೋಗ್ತಾ ಇರಲಿಲ್ಲ. ಸೊ ಈ ಕಡೆ ಬರೋರು ಅಲ್ಲಿ ಹತ್ರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಸೊ ಆ ನಂತರ ಮಾರನೇ ದಿನ ಈ ಥರ ಆಗಿದೆ. ಇವಾಗ ಏನಾದರೂ ಇವ್ರು ಹೇಳೋ ಥರ ಮೊದಲೇ ಇತ್ತು ಅಂತಾದರೆ, ಆ ಥರ ಗುರುವಾರ ಏನಾದರೂ ಮೋಷನ್ ಏನಾದರೂ ಈ ಥರ ಹೊಟ್ಟೆ ಒಳಗಡೆ ಹೋಗ್ತಿದ್ರೆ ಸರ್, ಒಂದು ರಾತ್ರಿ ಒಳಗಡೆ ಅವರಿಗೆ ಹಾರ್ಟ್ ಫುಲ್ಲು ವೀಕ್ ಆಗಿದೆ, ಆಕ್ಸಿಜನ್ ಹೋಗ್ತಾ ಇರಲಿಲ್ಲ, ಕಿಡ್ನಿ ಫಂಕ್ಷನ್ ಕಮ್ಮಿ ಆಗಿದೆ, ಎಲ್ಲನೂ ಆಗಿದೆ. ಹಂಗಾದರೆ ಗುರುವಾರ ಆ ಥರ ಏನಾದರೂ ಆಗ್ತಿದ್ರೆ ಬದುಕುಲಿತಾ ಇದ್ದಾರೆ ಸರ್. ಇವತ್ತು ಮರಣ ಆಗೋದು, ಅವತ್ತೇ ಮರಣ ಆಗ್ತಿತ್ತು. ಇವ್ರು ಹೇಳೋ ಥರ ಇವ್ರೇನಿಲ್ಲ ಸರ್, ಕೇಳೋರಿಲ್ಲ, ಬರೋರಿಲ್ಲ, ಯಾರೂ ಇಲ್ಲ. ನಾವು ಹೇಳಿದ್ದು ನಡೆಯುತ್ತೆ, ಇವ್ರ ಮಾತಷ್ಟೇ. ಸೊ ನಂಬ್ತಾರೆ, ಇವ್ರು ಏನು ಹೇಳಿದ್ರು ನಂಬ್ತಾರೆ, ಗೊತ್ತಿಲ್ಲ ಇವರಿಗೆ ಪಾಪ. ಸೊ ಅವ್ರು ಮಿಸ್ಗೈಡ್ ಮಾಡಿರೋದಷ್ಟೇ. ಅವರು ಯಾವುದು ನಮ್ಮ ಬೇಡಿಕೆ ಇಷ್ಟೇ ಸರ್, ಈ ಸಾವಿಗೆ ಒಂದು ನ್ಯಾಯ ಸಿಗಬೇಕು, ತನಿಖೆ ಆಗಲೇಬೇಕು, ಗೊತ್ತಾ? ಖಂಡಿತವಾಗ್ಲೂ ಈ ಸೂರ್ಯ ಆಸ್ಪತ್ರೆ ಏನಿದೆ, ಜನರ ಜೀವನ ಜೊತೆ ಆಟ ಆಡುವಂಥ ಸೂರ್ಯ ಆಸ್ಪತ್ರೆ, ಖಂಡಿತ ಅವ್ರಿಗೆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಅಂಥವ್ರಿಗೆ ಲೈಸೆನ್ಸ್ ಕೊಡಲೇಬಾರ್ದು, ಹೋಯ್ತಾ? ದುಡ್ಡು ಮಾಡಲಿಕ್ಕೆ ಬೇರೆ ಯಾವುದೋ ವ್ಯಾಪಾರ ಇದೆ, ಅದನ್ನು ಮಾಡ್ಕೊಳ್ಳಿ, ಜನರ ಜೀವನ ಜೊತೆ ಆಟ ಆಡೋದು ಬೇಡ, ಹೋಯ್ತಾ? ತುಂಬ ಇದೆ ಸರ್. ನಾನು ಉಪ್ಪಿನಂಗಡಿಯ ಒಬ್ಬ ಪ್ರಜೆ, ಉಪ್ಪಿನಂಗಡಿ ಗ್ರಾಮದವ ನಾನು. ಈ ಸೂರ್ಯ ಹಾಸ್ಪಿಟಲ್ ಎಲ್ಲಿದೆ ಅದೇ ಊರಿನವ ನಾನು. ಯಾಕಂತ ಹೇಳಿದರೆ ಈ ಪೇಷಂಟ್ ನನಗೆ ಒಂದು ಆಪ್ತ ಅಷ್ಟೇ, ನನ್ನ ಸಂಬಂಧಿಕನ ಏನೂ ಅಲ್ಲ. ಬಟ್ ನನಗೆ ಯಾಕಂತ ಹೇಳಿದರೆ ಸೀದಾ ಸಾದ ಒಬ್ಬ ಜನವ. ಅದರಿಂದಾಗಿ ನಾನು ಅವನಿಗೆ ಫೋನ್ ಮಾಡಿದಾಗ ಒಂದು ಪರಿಚಯ ಇತ್ತು. ಫೋನ್ ಮಾಡಿದಾಗ ಅವನ ಮಿಸಸ್ ತೆಗೆದ್ರು, ಅಣ್ಣ ಹೀಗೆ ನನ್ನ ಹಸ್ಬೆಂಡ್ ಅಡ್ಮಿಟ್ ಆಗಿದ್ದಾರೆ ಎಂತ ಕೇಳಿದೆ. ಏನೋ ಓರಿ ಗುದ್ದಿ ಸ್ವಲ್ಪ ನೋವಿಂತ ಅಂತೇಳಿ ಎಮರ್ಜೆನ್ಸಿಲಿ ತಂದು ಅಡ್ಮಿಟ್ ಮಾಡಿದೆ. ಮತ್ತು ನಾನು ಹೋದೆ ಅಲ್ಲಿಗೆ ನೋಡಲಿಕ್ಕೆ ಅಂತ. ಒಂದು ನೈಟ್ 8-8:30 ಗಂಟೆಗೆ ಅಲ್ಲಿ ಹೋದಾಗ ಇದಕ್ಕಿಂತ ಮೇಲೆ ಮಾತಾಡ್ತಾ ಇದ್ದಾನೆ. ಇದಕ್ಕಿಂತ ಕೆಳಗಡೆ ಏನಿಲ್ಲ, ಡೆಡ್ ಬಾಡಿ ಥರ ಇದೆ, ಹೊಟ್ಟೆಲ್ಲ ಉಬ್ಬರಿಸಿದ ಥರ. ಆಗ ನಾನು ಕೇಳಿದೆ ಎಂತ ಅಂತ.
ಏನೋ ನನಗೆ ಬಿದ್ದು ನೋವಾಗಿದೆ. ಮತ್ತು ನಾನು ಫಾದರ್ ಮುಲ್ಲರ್ಗೆ ಹೋಗಿ ಎಲ್ಲ ಸ್ಕ್ಯಾನ್ ಇದು ಎಕ್ಸ್ರೇ ತೆಗಿಸಿದೆ, ECG ಮಾಡಿಸಿದೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರು. ಮತ್ತು ಅವ್ರ ಅಬ್ಸರ್ವೇಷನ್ಗೆ ಬೇಕಿರೋ ಒಂದು ದಿನ ನೋಡು ಅಂತ ಹೇಳಿದ್ದಕ್ಕೆ ನಾವು ಬೇಡ ಅಂತೇಳಿ ಮೆಡಿಸಿನ್ ತೊಗೊಂಡು ಬಂದಿದ್ದೇವೆ. ಮಿಡ್ ನೈಟ್ನಲ್ಲಿ ನಮಗೆ ಸ್ವಲ್ಪ ನೋವು ಜಾಸ್ತಿ ಕಂಡದ್ರಿಂದ, ಹೊಟ್ಟೆಲ್ಲ ಉಬ್ಬರಿಸಿದಾರೆ, ನೋವೆಲ್ಲ ಆಗ್ತಾ ಇದ್ದದ್ರಿಂದ ಮೋಷನ್ ಹೋಗೋದಿಲ್ಲ ಮತ್ತು ತಿನ್ನಲಿಕ್ಕೆ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಅಡ್ಮಿಟ್ ಆದೆವು. ಆದಾಗ ಇವರು ಕೇಳಿದ್ದಕ್ಕೆ ರಿಪೋರ್ಟ್ ಎಲ್ಲ ನೋಡಿ ಹೇಳಿದರು ಏನೇ ತೊಂದರೆ ಇಲ್ಲ, ಬೇಕಿದ್ರೆ ನಿಮಗೆ ಮೋಷನ್ ಹೋಗೋದಕ್ಕೆ ನಾವು ಪೈಪ್ ಹಾಕಿ ಮೋಷನ್ ತೆಗಿಸ್ತೇವೆ ಅಂತ ಇವರು ಹೇಳಿದರು ಅಂತ. ಅದಕ್ಕೆ ಮೋಷನ್ ತೆಗೆದ್ರು. ಮೋಷನ್ ತೆಗೆಯುವಾಗ ಒಂದು ಸ್ವಲ್ಪ ಹೋಗಿ ನನಗೆ ರಿಲೀಫ್ ಆಯಿತು. ಮತ್ತು ನಾನು ಇಲ್ಲೇ ಇದ್ದೆ, ಅವರು ಸ್ಟೋನ್ ಇದೆ ಅಂತ ಇಲ್ಲೇ ಹೇಳಿ ಆ್ಯಂಟಿಬಯೋಟಿಕ್ ಎಲ್ಲ ಹಾಕಿದ್ರು ಅವರು. ಅದರಿಂದ ನಾನು ಇಲ್ಲೇ ಆಗ ನಾನು ಹೇಳಿದೆ ಅವರಿಗೆ, ಯಾಕಂತ ಹೇಳಿ ನನಗೆ ಒಂದು ನನ್ನ ನಾಲೆಜ್ ಪ್ರಕಾರ ಅಲ್ಲಿ ಸರಿ ಕಾಣಲಿಲ್ಲ ನನಗೆ. ನಾನು ಹೇಳಿದೆ ಇಲ್ಲಿದ್ದು ಹಾಸ್ಪಿಟಲ್ ವ್ಯವಸ್ಥೆ ಒಂದು ಅಷ್ಟು ಸರಿ ಕಾಣ್ತಾ ಇಲ್ಲ, ಬೇಕಿದ್ರೆ ನೀನು ಇಲ್ಲಿಂದ ಡಿಸ್ಚಾರ್ಜ್ ಮಾಡು. ಪೇಷಂಟ್ ವೈಫಲ್ಲಿ ಹೇಳಿದೆ, ಪೇಷಂಟ್ ಹತ್ರನೂ ಹೇಳಿದೆ, ಅವನ ಬ್ರದರ್ ಇಲ್ಲಿದ್ದು, ಬೇಕಿದ್ರೆ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ನಾನು ಎಲ್ಲಿ ಮಂಗಳೂರು ಎಲ್ಲಿ ಬೇಕಾದರೆ ಶಿಫ್ಟ್ ಮಾಡುವ, ನನ್ನ ಕಾರ್ ಇದೆ, ಅದರಲ್ಲಿ ಅಂದರೆ ಆ್ಯಂಬುಲೆನ್ಸ್ ಇದೆ, ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಬೇಡ ಒಂದು ದಿವಸ ಅಲ್ವಾ ನೋಡುವ ಬೆಳಿಗ್ಗೆ ತನಕ. ಸರಿ ಹಾಗಾದರೆ ನನಗೆ ಫೋರ್ಸ್ ಮಾಡಲಿಕ್ಕೆ ಯಾಕಂತ ಹೇಳಿದರೆ ನಾನು ಸಮ್ಮತಿಗಲ್ಲ, ಫ್ಯಾಮಿಲಿ ಅಲ್ಲ, ಹಾಗೆ ನಿಮ್ಮ ಇಷ್ಟ ನೋಡಿ, ಏನಾದರೂ ವ್ಯವಸ್ಥೆ ಬೇಕಿದ್ರೆ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಎಷ್ಟೊತ್ತಿಗಾದರೂ ಫೋನ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದೆ ಅವರಿಗೆ. ಆಗ ಅವ್ರು ಹೇಳಿದರು ಸರಿ ಅಣ್ಣ ನೀವು. ನಾನು ಹಾಗೆ ಬಂದೆ. ಬೆಳಿಗ್ಗೆ 8-8:30 ಗಂಟೆಗೆ ಮೋಸ್ಟ್ಲಿ ಅಷ್ಟೇ, 8 ಗಂಟೆಗೆ ಅವರ ಮಿಸ್ಸೆಸ್ ಇದು ಕಾಲ್ ಬಂದು ನನಗೆ ಅವ್ರ ನಂಬರಿಂದ, ಯಾರು ಈ ಪೇಷಂಟ್ ನಂಬರಿಂದ, ಅವ್ರದ್ದು ನನಗೆ ಕಾಂಟ್ಯಾಕ್ಟ್ ಇರೋದು. ಪೇಷಂಟ್ ನಂಬರಿಂದ ಅವ್ರ ಮಿಸ್ಸೆಸ್ ಕಾಲ್ ಮಾಡಿದರು, ಅಣ್ಣ ಡಾಕ್ಟ್ರ್ ಇಲ್ಲಿ ಎಮರ್ಜೆನ್ಸಿ ನೋಡಿಬಿಟ್ಟು ಹೇಳಿದರು, ನೀವು ಎಮರ್ಜೆನ್ಸಿಲಿಂದ ಶಿಫ್ಟ್ ಮಾಡಿ, ಯಾರು ಗಂಡಸರಿಗೆ ನೀವು ಹೇಳುವಷ್ಟು ಟೈಮ್ ಇಲ್ಲ, ಇಲ್ಲಿ ನೀವು ಶಿಫ್ಟ್ ಮಾಡಿ ಇಲ್ಲಿಂದ ಅಂತ, ಇಲ್ಲಿ ಮಂಗಳೂರಿಗೆ. ಆಗ ನಾನು ಕೇಳಿದೆ ಒಂದು ಕೆಲಸ ಮಾಡಮ್ಮ, ನಾನು ಬರ್ತೇನೆ ಅಲ್ಲಿಗೆ ಅಂತ. ನಾನೊಂದು 200-300 ಮೀಟ್ರ್ ಅಲ್ಲಿಂದ, ಪೇಟೆಯಿಂದ ಸೂರ್ಯ ಹಾಸ್ಪಿಟ್ಲಿಗೆ. ಅಲ್ಲಿ ಹೋಗುವತ್ತಿಗೆ ಪೇಷಂಟ್ ಇಲ್ಲ, ಪೇಷಂಟನ್ನು ಕಳಿಸಿದ್ದಾರೆ. ನಾನು ಅಲ್ಲಿ ಕೇಳಲಿಕ್ಕೆ ಹೋಗಲಿಲ್ಲ. ಪೇಷಂಟ್ ಈ ಪಾರ್ಟಿಗೆ ಫೋನ್ ಮಾಡಿದೆ, ಇಲ್ಲ ಅಣ್ಣ ನಾನು ಅವರು ಆ್ಯಂಬುಲೆನ್ಸಲ್ಲಿ ಹಾಕ್ಕೊಟ್ರು, ನಾನು ಹೋಗ್ತಾ ಇದ್ದೇವೆ. ಯಾರೆಲ್ಲ ಅಂತ ಕೇಳಿದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಪೇಷಂಟ್ ಇಬ್ಬರೇ. ಮತ್ತು ಪಾರ್ಟಿ ಗಂಡಸರು ಇಲ್ಲ, ನಾನು ಮೈದುನರೆಲ್ಲ ಹಿಂದಿನ ಕಾರಲ್ಲಿ ಬರ್ತಾ ಇದ್ದಾರೆ, ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಮತ್ತೆ ನೋಡೋಣ ಅಂತ ಹೇಳಿದರು ಅವರು. ಸರಿ ಏನಾದರೂ ಬೇಕಿದ್ರೆ ಕಾಲ್ ಮಾಡಮ್ಮ ಅಂತ ಹೇಳಿದರೆ ನಾನು ಸುಮ್ಮನೆ ಇದ್ದೆ. ಆನಂತರ ಆಗ್ತಾ ಇರೋದು ಪ್ರೊಸೀಜರ್ ಇದು. ಯಾಕಂತ ಹೇಳಿದರೆ ಅವನಿಗೆ ಯಾವುದೇ ಕಾರಣದಿಂದ ಯಾವುದೇ ತೊಂದರೆ ಹೊಡೆದು ಆಗಿಲ್ಲ. ಇದು ಅಲ್ಲಿ ಈ ಪೈಪ್ ಹಾಕೋತಿಗೆ ಏನಾದರೂ ಅವರಿಂದ ನೆಗ್ಲಿಜೆನ್ಸ್ ಆಗಿದೆ. ಇದು 100%, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರ ಬಗ್ಗೆ ನೀವು ತನಿಖೆ ಏನಾದರೂ ಅದರಲ್ಲಿ ಏನು ಕಾನೂನು ರೀತಿಯಲ್ಲಿ ಇದೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಏನೋ ಬಂತು, ಇದು ಸತ್ಯಾಸತ್ಯತೆ ಹೊರಬೀಳಬೇಕು. ಯಾಕಂತ ಹೇಳಿದರೆ ಇವನಿಂದಾಗಿ ಒಂದು ಡೆತ್ ಆಗಿದೆ ಈಗ. ಯಾಕಂತ ಹೇಳಿದರೆ 2 ಸಣ್ಣ 3 ಮಕ್ಕಳಿದ್ದಾರೆ, ಒಂದು 2 ವರ್ಷದ ಹೆಣ್ಣು ಮಗು, 2 ಗಂಡು ಮಗು, 10 ವರ್ಷದ ಒಳಗಡೆದ್ದು, ಅವರೆಲ್ಲ ಅನಾಥರಾಗಿದ್ದಾರೆ. ಇಂಥ ಪ್ರಕರಣ ಇನ್ನೂ ಯಾರದೇ ಒಬ್ಬ ಮಕ್ಕಳು ಅನಾಥ ಆಗಬಾರ್ದು. ಯಾರೇ ಬಡಜೀವಿಯಲ್ಲಿ ಇದರಿಂದಾಗಿ ಸತ್ತು ಈ ಹಾಸ್ಪಿಟ್ಲಿಂದ, ಇಂಥ ನೆಗ್ಲಿಜೆನ್ಸಿಂದ ಈ ಬಡಜೀವಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಇದರಲ್ಲಿ ನ್ಯಾಯ ಸಿಗಬೇಕು. ಇದರಿಂದಾಗಿ ಎಲ್ಲ ಹಾಸ್ಪಿಟಲ್ನವರು ಕಲಿಬೇಕು. ಯಾಕಂತ ಹೇಳಿದರೆ ನಾವು ಯಾರಿಗಾದ್ರೂ ಒಂದು ಮಾಡಬೇಕಿದ್ರೆ ನ್ಯಾಯಯುತವಾಗಿ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳುವಂಥದ್ದು ಒಂದು ಅವರ ಅಭಿಪ್ರಾಯ ಬರಬೇಕು. ಇದು ಅವರ ನೆಗ್ಲಿಜೆನ್ಸ್, ಇನ್ನು ಮುಂದೆ ಇಂಥ ನೆಗ್ಲಿಜೆನ್ಸ್ ಆಗಬಾರ್ದು ಅಂತ. ಇದು ನಮ್ಮ ದಕ್ಷಿಣ ಜಿಲ್ಲೆಯ DC ಆಗಲಿ ಸರ್ಕಾರಕ್ಕಾಗಲಿ ನಾನು ಮನವಿ ಮಾಡ್ತಾ ಇರೋದು ಇಷ್ಟೇ, ಯಾರ ಬಡವರಿಗೆ ಇದು ಅನ್ಯಾಯ ಆಗಬಾರ್ದು, ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಒದಗಿಸಿಕೊಡಿ ಅಂತ ನಾನು ಕೇಳ್ತಾ ಇರೋದು. ನನ್ನ ಹೆಸರು ಅಬ್ದುಲ್ ರಹಮಾನ್ ಅಂತೇಳಿ, ಉಪ್ಪಿನಂಗಡಿ.